ಹಾಯ್ ಎವ್ರಿವನ್. ನಾವು ಹೇಗೆ ಎಣ್ಗಾಯಿ ಬದನೆಕಾಯಿ ಸಾರು ಮಾಡೋದು ಅಂತ ನೋಡ್ಕೊಂಬರೋಣ. 8 ಬದನೆಕಾಯಿ ತೊಗೊಂಡಿದ್ದೀನಿ, 2 ಆಲೂಗಡ್ಡೆ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಮತ್ತು ಹಸಿಶುಂಠಿ ತೊಗೊಂಡಿದ್ದೀನಿ, ಮತ್ತು 3 ಟೊಮೆಟೊ ಹಣ್ಣು ಚಿಕ್ಕದು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಮೆಂತೆ, ಆಮೇಲೆ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಆಮೇಲೆ ಚಕ್ಕೆ ಲವಂಗ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಒಗ್ಗರಣೆಗೆ ಎಣ್ಣೆ, ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪೌಡರ್ ಹಾಕೋಬೇಕು. ಈಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ಮೊದಲಿಗೆ ಕೊಬ್ಬರಿ ಹಾಕ್ಕೊಳ್ಳೋಣ. ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಚಕ್ಕೆ ಲವಂಗ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಆಮೇಲೆ ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ಇದು ಪೇಸ್ಟ್ ಮಾಡಿಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಈಗ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಏನು ಬೇಡ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಪೇಸ್ಟ್ ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಈ ಬದನೆಕಾಯಿನ ಈ ಥರ 4 ಪೀಸ್ ಮಾಡ್ಕೊಂಡಿದ್ದೀನಿ. ಒಳಗೆ ಎಲ್ಲ ಬದನೆಕಾಯಿನೂ ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ. ಈ ಮಸಾಲೆಗೆ ಏನೇನು ಹಾಕಬೇಕಂದ್ರೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಸ್ವಲ್ಪ ಅರಿಶಿನ, ಖಾರದ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು, ನಾನೊಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊರಿಯಂಡರ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು, ಇಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಹಾಕ್ಕೊತೀನಿ. ಇದನ್ನು ಅಷ್ಟು ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ರಿ, ಸ್ಪೂನಲ್ಲೇನು ಬೇಡ. ಈ ಥರ ಮಿಕ್ಸ್ ಮಾಡ್ಕೊಡಾದ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ರಿ. ಆಮೇಲೆ ಈ ಬದನೆಕಾಯಿ ಇರುತ್ತಲ್ಲ, ಈ ಬದನೆಕಾಯಲ್ಲಿ ಮಸಾಲೆ ತುಂಬೋದು. ನನ್ನ ಹತ್ರ ಟ್ರೈಪೋಡ್ ಇಲ್ಲ ಫ್ರೆಂಡ್ಸ್, ಅದಕ್ಕೆ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಈ ಥರ ಮಾಡ್ತಾ ಇದ್ದೀನಿ. ಟ್ರೈಪೋಡ್ ತೊಗೊತೀನಿ. ಎಲ್ಲ ಬದನೆಕಾಯಿಗೂ ಈ ಥರ ಮಸಾಲೆ ಹಚ್ಕೊಂಡಿದ್ದೀನಿ. ಈ ಕುಕ್ಕರ್ ಒಲೆ ಮೇಲೆ ಇಟ್ಟಿದ್ದೀನಿ. ಕುಕ್ಕರ್ ಬಿಸಿ ಆಗಲಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ ಎಣ್ಣೆ ಇದು. ಈಗ ಕುಕ್ಕರ್ ಬಿಸಿ ಆಗಿದೆ, ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡಿರಿ, ನಾನು ಎಣ್ಣೆ ಎಷ್ಟು ಜಾಸ್ತಿ ಇರುತ್ತೋ ಎಣ್ಗಾಯಿ ಪಲ್ಯ ಅಷ್ಟೇ ಚೆನ್ನಾಗಾಗುತ್ತೆ. ಜಾಸ್ತಿನೂ ಅಂದರೆ ಫುಲ್ ಜಾಸ್ತಿನೂ ಅಲ್ಲ, ಸ್ವಲ್ಪ ಮೀಡಿಯಮೇ. ಎಣ್ಣೆ ಕಾದಿದೆ. ಈಗ 2 ಒಣಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ ಒಗ್ಗರಣೆಗೆ. ಆಮೇಲೆ ಮೆಂತ್ಯ ಸೊಪ್ಪು ಹಾಕ್ಕೊತಿದ್ದೀನಿ. ಈಗ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಸ್ವಲ್ಪ ಬ್ರೌನ್ ಆಗಬೇಕು. ಘಮ ಅಂತ ಇದೆ ಸ್ಮೆಲ್ಲು. ಈಗ ಸ್ವಲ್ಪ ಅವಾಗಲೇ ಹಾಕ್ಕೊಂಡಿದ್ದಲ್ಲ, ಒಂದಿಷ್ಟು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ರಿ. ನಿಮಗೆ ಎಷ್ಟು ಬೇಕು ಖಾರ ಅಷ್ಟು ಹಾಕ್ಕೊಳ್ರಿ. ಜಾಸ್ತಿ ಖಾರ ತಿನ್ನೋರು ತಿಂತಾರೆ. ಆಮೇಲೆ ಸ್ವಲ್ಪ ಅರಿಶಿನ. ನೋಡಿರಿ ಫ್ರೆಂಡ್ಸ್, ಆಮೇಲೆ ಒಂದೊಂದೇ ಬದನೆಕಾಯಿ. ಇದೇ ಮಸಾಲ ಎಲ್ಲ ಹಚ್ಕೊಂಡು ಇಟ್ಕೊಂಡಿದ್ವಲ್ಲ, ಅದು ಬದನೆಕಾಯಿ ಹಾಕೋಬೇಕು. ಫ್ರೈ ಆಗಬೇಕು. ಮಸಾಲೆ ಎಲ್ಲ ಬದನೆಕಾಯಿ ಹಚ್ಕೋಬೇಕು. ಸ್ವಲ್ಪ ಫ್ರೈ ಮಾಡಬೇಕು, ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಆವಾಗಲೇ ಸಣ್ಣಕ್ಕೆ ಹಾಕ್ಕೊಂಡಿದ್ದೆ, ಈಗ ಇಷ್ಟೊಂದು ಸ್ವಲ್ಪ ದೊಡ್ಡಕ್ಕೆ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಉಪ್ಪೇನು ಬೇಡ, ಹಾಕಿದ್ದೀನಿ ಫಸ್ಟಿಗೆ. ಈ ಥರ ಫ್ರೈ ಮಾಡ್ಕೊಳ್ರಿ. ನೋಡಿರಿ, ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಕೊತಾ ಇದೆ. ಈ ಥರ ಎಣ್ಣೆಯಲ್ಲಿ ಉಟ್ಕೊಬೇಕು. ಈಗ ಇಟ್ಕೊಂಡಾದ್ಮೇಲೆ ಇನ್ನೂ ಸ್ವಲ್ಪ ಈ ಮಸಾಲೆ ಉಳಿದಿತ್ತಲ್ಲ, ಇದು ಲಾಸ್ಟಿಗೆ ಸ್ವಲ್ಪ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಇನ್ನೂ ಸ್ವಲ್ಪ ಹುರ್ಕೋಬೇಕು. ಆಮೇಲೆ ಅದೇನು ಆಲೂಗಡ್ಡೆ ಇದೆಯಲ್ಲ, ಅದೊಂದು ಸ್ವಲ್ಪ ಹಾಕೋಬೇಕು. ಇದಕ್ಕೆ ಜಾಸ್ತಿ ನೀರು ಹಾಕ್ಕೋಬಾರ್ದು. ನೀರು ಹಾಕೊಂಡ್ರೆ ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ. ನೋಡಿರಿ, ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಬದನೆಕಾಯಿ. ಜೋಳದ ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಭಾಳ ಚೆನ್ನಾಗಿ, ಭಾಳ ಟೇಸ್ಟ್ ಇರುತ್ತೆ. ಇದೇನು ಮಸಾಲೆನ ಉಳಿದಿತ್ತಲ್ಲ, ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದನ್ನ ಹಾಕ್ಕೊಂಡು ಇನ್ನೂ ಸ್ವಲ್ಪ ಫ್ರೈ ಮಾಡ್ತೀನಿ. ಫ್ರೈ ಆಗ್ತಾ ಇದೆ.
ಈಗ ಇದೇನು ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ವಲ್ಲ ಇದೆಲ್ಲ ಹಾಕಬೇಕು. ಮಸಾಲೆ ಕೈಯಲ್ಲಿ ಮಸಾಲೆ ಐತಲ್ಲ ನೀರೋದು ಅಷ್ಟೇ, ಬೇರೆ ಏನಲ್ಲ. ಆಲೂಗಡ್ಡೆ ಹಾಕೊತಾ ಇದ್ದೀನಿ. ನೋಡಿರಿ ಈಗ ಮಸಾಲೆ ಎಲ್ಲ ಫ್ರೈ ಆಗಿದೆ. ನೋಡಿರಿ ಎಣ್ಣೆ ಎಷ್ಟು ಬಿಟ್ಕೋತಾ ಇದೆ. ಈಗ ಅವಾಗ ಏನು ಜಾರಲ್ಲಿ ಮಸಾಲೆ ಎಲ್ಲ ಬಿಟ್ಕೊಂಡಿದ್ವಲ್ಲ ಅದ್ರಲ್ಲಿ ಸ್ವಲ್ಪ ನೀರು ಹಾಕಿ ಇದು ಮಾಡಿದ್ದೆ, ಅದು ನೀರಿಗೆ ಹಾಕ್ತಾ ಇದ್ದೀನಿ. ಜಾಸ್ತಿ ನೀರು ಬೇಡ ಹಾಕೋದಿರುತ್ತೆ, ಇಷ್ಟು ನೀರು ಹಾಕೋತಾ ಇದ್ದೀನಿ ಸಾಕು. ನಿಮಗೆ ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೊಳ್ರಿ, ತೆಳಗೆ ಬೇಕಾದ್ರೆ ತೆಳಗೆ ಮಾಡ್ಕೊಳ್ರಿ, ಸಾಕಿಷ್ಟು. ನಾನು ಸ್ವಲ್ಪ ಹಾಕೊತೀನಿ. ಒಂದು ಕುದಿ ಬಂದಾದಮೇಲೆ ಕುಕ್ಕರ್ ಇಟ್ಟು ಮುಚ್ಚಿಬಿಡೋಣ. ಕುದಿ ಬರ್ತಾ ಇದೆ. ಈ ಕುಕ್ಕರ್ನ ಲಿಡ್ ಓಪನ್ ಮಾಡ್ತೀನಿ ಫ್ರೆಂಡ್ಸ್. ಕುಕ್ಕರ್ನ ಲಿಡ್ ಓಪನ್ ಮಾಡಿದ್ದೀವಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಸರ್ವಿಂಗ್ ಬೌಲಿಗೆ ಹಾಕೊಳ್ಳೋಣ. ನೋಡಿ ಎಣ್ಗಾಯಿ ಬದನೆಕಾಯಿ ಸಾರು ಯಾವ ರೀತಿ ಮಾಡ್ಬೋದು ಅಂತ ನೋಡ್ಕೊಂಡ್ರಾ? ರೈಸ್ ಜೊತೆ ಚಪಾತಿ ಜೊತೆ ಎಲ್ಲದಕ್ಕೂ ಭಾಳ ಚೆನ್ನಾಗಿರುತ್ತೆ. ಒಂದ್ಸಲಿ ನೀವು ಟ್ರೈ ಮಾಡಿ.